ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವೀಕ್ಷಕರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಯಾವಾಗ ನೀಡ್ತಾರೆ ಅನ್ನೋ ವಿಚಾರವಾಗಿ ವಿಡಿಯೋ ಇರುವಂಥದ್ದು. ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ತಿಳಿಯೋದಕ್ಕಿಂತ ಮೊದಲು ಒಂದು ಲೇಟೆಸ್ಟ್ ಮಾಹಿತಿ ಇರುವಂಥದ್ದು. ಈಗಾಗಲೇ ಮಾಹಿತಿಯನ್ನು ನೀಡಿರುವಂಥದ್ದು ವಿಡಿಯೋದಲ್ಲಿ ಸಾಕಷ್ಟು ಒಂದು ವೀಕ್ಷಕರು ನೋಡ್ತಾ ಇರುವ ಕಾರಣ ಇವತ್ತು ಈ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿರುವಂಥದ್ದು. ಬರುವ ತಿಂಗಳಿನಿಂದ ನಿಮಗೆ ಅಕ್ಕಿ ಹಣ ಅಂದರೆ ಅನ್ನಭಾಗ್ಯ ಯೋಜನೆಯ 5 kg ಅಕ್ಕಿ ಬದಲಾಗಿ ಹಣವನ್ನು ನೀಡ್ತಾ ಇರುವಂಥದ್ದನ್ನು ಬಂದ್ ಮಾಡ್ತಾರೆ ಸರ್ಕಾರದಿಂದ. ಅಕ್ಕಿಯ ಹಣವನ್ನು ಬಂದ್ ಮಾಡಿ ಉಳಿದಂತಹ 5 kg ಅಕ್ಕಿಯನ್ನು ಮುಂದಿನ ತಿಂಗಳಿಂದ ನೀಡುವಂತಹ ಯೋಚನೆಯಲ್ಲಿದ್ದಾರೆ. ಅದನ್ನು ನೀಡುತ್ತಾರೆ. ಮತ್ತು 5 kg ಅಕ್ಕಿ ಹಣವನ್ನು ಮುಂದಿನ ತಿಂಗಳಿಂದ ಯಾವುದೇ ರೀತಿಯಾಗಿ ಬರೋದಿಲ್ಲ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು 4,000 ರೂಪಾಯಿ ಬರಬೇಕಂತ ತಿಳಿಸಿದರು. ಆದರೆ ಇದುವರೆಗೂ ಬರೆದಿದ್ದ ಕಾರಣ 25ನೇ ತಾರೀಕಿನ ನಂತರ ಬರುವಂತಹ ಚಾನ್ಸಸ್ ಇದೆ ಅಂತ ಮೂಲಗಳಿಂದ ಬಂದಿರುವಂಥ ಮಾಹಿತಿ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದೇ ರೀತಿಯಾಗಿ ತಿಳಿಸಿರುವಂಥದ್ದು. ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ 11ನೇ ಕಂತಿನ ಹಣವನ್ನು ಲೇಟಾಗಿ ಜಮೆ ಮಾಡಿದರೂ ಕೂಡ ಜಮೆ ಆಗಿರುವಂಥದ್ದು. ಇನ್ನು ಉಳಿದಿರುವಂಥದ್ದು 12ನೇ ಕಂತಿನ ಹಣ 25ನೇ ತಾರೀಕಿನ ನಂತರ ಬರುತ್ತೆ ಅಂತಹ ಒಂದು ಮಾಹಿತಿ ಇದೆ. ಆದರೆ 13ನೇ ಕಂತಿನ ಹಣ ಆಗಸ್ಟ್ ಒಂದು ತಿಂಗಳಲ್ಲಿ ಬರಬೇಕಾಗಿತ್ತು. ಅದು ಈ ತಿಂಗಳು ಬರೋದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಹಾಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣವನ್ನು ಇವತ್ತಿನ ದಿನ ಈ ಒಂದು ತಿಂಗಳಿನಲ್ಲಿ ಮಾತ್ರ ನೀಡ್ತಾರೆ. ಅಂದರೆ ಈ ತಿಂಗಳಿನ ಎಂಡ್ ನಂತರ ಮುಂದಿನ ತಿಂಗಳಿಂದ ಯಾವುದೇ ರೀತಿಯಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರುವುದಿಲ್ಲ. ಸೊ ಸದ್ಯಕ್ಕೆ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಮುಗಿಸುವಂಥ ಟೈಮ್ ಅಂತು. ಇದೇ ರೀತಿಯಾದ ಮುಂದಿನ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.